ವಯನಾಡ್ನಲ್ಲಿ ಈ ಬಾರಿ ಸ್ಪರ್ಧೆ ಮಾಡಿರುವಂತಹ ರಾಹುಲ್ಗೆ ಅಗ್ನಿ ಪರೀಕ್ಷೆ ಎದುರಾಗುತ್ತೆ. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರಿಗೆ ಎದುರಾಗಿದೆ ದೊಡ್ಡ ಸವಾಲ್. ರಾಹುಲ್ ಗಾಂಧಿ ಹೆಸರಿನಲ್ಲೇ ಮತ್ತೊಬ್ಬ ವ್ಯಕ್ತಿ ಅಲ್ಲಿ ಸ್ಪರ್ಧೆ ಮಾಡಿರುವುದು ಈಗ ಬಹಳ ಕುತೂಹಲ ಮೂಡಿಸಿರೋದು. ರಾಹುಲ್ ಗಾಂಧಿ ಸೋದರಿ ಹೆಸರು ಇಂದಿನ ಪ್ರಿಯದರ್ಶಿನಿ. ಗಾಂಧಿ ಕುಟುಂಬದ ಮೇಲಿನ ಅಭಿಮಾನದಿಂದ ರಾಹುಲ್ ಗಾಂಧಿ ಅಂತ ಹೆಸರಿಟ್ಕೊಂಡಿದ್ದಾರಂತೆ. ಇಂದಿರಾ ಗಾಂಧಿ ಹತ್ಯೆಯಾದ ದಿನ ಹುಟ್ಟಿದ್ದಕ್ಕೆ ಇಂದಿರಾ ಪ್ರಿಯದರ್ಶಿನಿ ಕೊಯಮತ್ತೂರಿನಲ್ಲಿ ಸ್ಪರ್ಧೆಗೆ ಮುಂದಾಗಿದ್ದಂಥ ಮತ್ತೊಬ್ಬ ರಾಹುಲ್ ಗಾಂಧಿ ಹೆಸರಿನ ಕಾರಣಕ್ಕೆ ನಾಮಪತ್ರ ತಿರಸ್ಕರಿಸಿದಂಥ ಚುನಾವಣಾಧಿಕಾರಿಗಳು. ಹೀಗಾಗಿ ಕೈ ಅಧ್ಯಕ್ಷ ಸ್ಪರ್ಧಿಸಿರುವಂತಹ ವಯನಾಡ್ನಲ್ಲಿ ರಾಹುಲ್ ಸ್ಪರ್ಧೆ ಸ್ವಲ್ಪ ಟಫ್ ಆಗ್ತಿದೆ. ಕೇರಳದ ವಯನಾಡು ಲೋಕಸಭಾ ಕ್ಷೇತ್ರ ಇಡೀ ರಾಷ್ಟ್ರದ ಗಮನವನ್ನು ಸೆಳೆದಿದೆ. ಇದಕ್ಕೆ ಕಾರಣ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಇಲ್ಲಿಂದ ಸ್ಪರ್ಧೆ ಮಾಡಿರುವಂತದ್ದು. ಹೌದು, ರಾಹುಲ್ ಗಾಂಧಿ ದೇವರನಾಡಿನಿಂದ ತಮ್ಮ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ಇಲ್ಲಿ ಕೇವಲ ಒಬ್ಬ ರಾಹುಲ್ ಗಾಂಧಿ ಮಾತ್ರವಲ್ಲ, ಇನ್ನಿಬ್ಬರು ರಾಹುಲ್ ಗಾಂಧಿಗಳು ಸಹ ಇಲ್ಲಿ ಕಣಕ್ಕಿಳಿದಿದ್ದಾರೆ. ಈಗ ನಮ್ಮ ಜೊತೆಗೆ ಇರುವಂತವರು ಮತ್ತೊಬ್ಬ ರಾಹುಲ್ ಗಾಂಧಿ, ಮೂಲತಃ ಕೊಯಮತ್ತೂರಿನವರಾದಂತಹ ಈ ರಾಹುಲ್ ಗಾಂಧಿ ಅವರು ಸಹ ವಯನಾಡು ಲೋಕಸಭಾ ಕ್ಷೇತ್ರದಿಂದ ತಮ್ಮ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ಇದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಇವರು ಈ ಒಂದು ಏನು ಸ್ಪರ್ಧೆ ಮಾಡ್ತಾ ಇದ್ರೆ, ಇವರು ಸಹ ಈ ಒಂದು ವಯನಾಡು ಲೋಕಸಭಾ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರವನ್ನು ನಡೆಸಿದ್ದಾರೆ. ಈಗ ನೀವು ನೋಡ್ತಾ ಇರುವಂತದ್ದು ಅವರ ಏನು ಸ್ಪರ್ಧೆ ಮಾಡಿದರೆ ಸಿಕ್ಕಿರುವಂತಹ ಗುರುತು, ಬಕೆಟ್ನ ಗುರುತು ಅವ್ರಿಗೆ ಏನು ಸಿಕ್ಕಿದೆ. ಆ ಒಂದು ಬಕೆಟ್ನ ಗುರುತಿನ ಜೊತೆಗೆ ಅವರು ಒಂದು ಬ್ಯಾನರ್ ಅನ್ನ ಮಾಡಿಕೊಂಡು ಅದರ ಜೊತೆಗೆ ಒಂದು ಪ್ರಚಾರ ವಾಹನವನ್ನ ಇಟ್ಕೊಂಡು ಅದರ ಮುಖಾಂತರ ವಯನಾಡು ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಭರ್ಜರಿ ಪ್ರಚಾರ ನಡೆಸುವಂತ ಕೆಲಸವನ್ನು ಮಾಡ್ತಾರೆ. ನಾನು ಸಹ ರಾಹುಲ್ ಗಾಂಧಿ, ನನಗೂ ಮತವನ್ನ ನೀಡಿ ಅಂತೇಳಿ ಒಂದು ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಇದೀಗ ನಮ್ಮ ಜೊತೆಗೆ ಏನು ರಾಹುಲ್ ಗಾಂಧಿ ಅವರು ಇದ್ದಾರೆ. ಅದರ ಜೊತೆಗೆ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಅವರ ಸಹೋದರಿಯ ಹೆಸರು ಸಹ ಇಂದಿರಾ ಪ್ರಿಯದರ್ಶಿನಿ. ಗಾಂಧಿ ಕುಟುಂಬದ ಹೆಸರನ್ನ ಇಟ್ಕೊಂಡಿರುವಂತಹ ಇವರೆಲ್ಲರೂ ಸಹ ಸಾಕಷ್ಟು ಭರ್ಜರಿಯಾದಂತಹ ಪ್ರಚಾರವನ್ನ ವಯನಾಡು ಲೋಕಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ, ಇವರ ಹೆಸರು ಯಾಕೆ ಗಾಂಧಿ ಕುಟುಂಬದ ಜೊತೆ ಬೆರೆತೋಗಿದೆ, ಇವರ ಸ್ಪರ್ಧೆ ಹೇಗಿದೆ, ಇವೆಲ್ಲವನ್ನು ಅವರಿಂದಲೇ ಕೇಳೋಣ. ಮೇಡಮ್, ಈಗ ನಿಮ್ಮ ಸಹೋದರ ಈಗ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ನಿಮಗೆ ಇಂದಿರಾ ಪ್ರಿಯದರ್ಶಿನಿ ಅಂತ ಹೆಸರಿದೆ, ಅವ್ರಿಗೆ ರಾಹುಲ್ ಗಾಂಧಿ ಅಂತ ಹೆಸರಿದೆ. ಈ ಹೆಸರಿನ ಹಿನ್ನೆಲೆ ಏನು? ಆ್ಯಕ್ಚುಲಿ ನನ್ನ ಗ್ರ್ಯಾಂಡ್ ಫಾದರ್ ಬಂದು ಫ್ರೀಡಮ್ ಫೈಟರ್ ಇದ್ರು, ಆವಾಗ ಪಾರ್ಟಿಸಿಪೇಟ್ ಮಾಡಿದ್ರು. ಆಮೇಲೆ ನನ್ನ ಅಪ್ಪ ಬಂದು ಕಾಂಗ್ರೆಸ್ಸಲ್ಲಿ ಇದ್ದರು, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ಒಂದು 20 ವರ್ಷ ಇರಬಹುದು. ಆಮೇಲೆ ಇಂದಿರಾ ಗಾಂಧಿ ಅಂತ ಹೆಸರು ನನಗೆ ಯಾಕೆ ಬಂದಿದೆ ಅಂದರೆ, ಇಂದಿರಾ ಗಾಂಧಿ ಅಮ್ಮ ಡೆತ್ ಆಗಿದ ತಕ್ಷಣ ಅವ್ರು ಟಕ್ಲು ಮಾಡ್ಕೊಂಡು ನನಗೆ ಹೆಸರು ಇಂದಿರಾ ಪ್ರಿಯದರ್ಶಿನಿ ಅಂತ ಇಟ್ಟರು. ಇದು ರಾಹುಲ್ ಗಾಂಧಿ ಸಹೋದರಿ ಇಂದಿರಾ ಪ್ರಿಯದರ್ಶಿನಿ ಅವರ ಮಾತು. ರಾಹುಲ್ ಗಾಂಧಿ ಅಂತ ಹೆಸರೇನಿದೆ, ಆ ಹೆಸರು ಎಲ್ರಿಗೂ ಗೊತ್ತಾಗಬೇಕು. ಹೀಗಾಗಿ ನಾವು ಚುನಾವಣೆಗೆ ಸ್ಪರ್ಧೆ ಮಾಡಿದ್ವಿ ಅಂತ ಹೇಳ್ತಾರೆ. ರಾಹುಲ್ ಗಾಂಧಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರಿಗೆ ಕನ್ನಡ ಮಾತಾಡೋದಿಲ್ಲ, ಆದ್ರೆ ಅವರು ಇಂಗ್ಲಿಷ್ ನಲ್ಲಿ ಮಾತನಾಡ್ತಾರೆ. ಅವ್ರಿಗೆ ಕೇಳೋಣ. So you are contesting from Wayanad Lok Sabha Kshetra. How is the response here? First of all, here Kerala people are really good, but language only the problem, but I'll manage it. ಇದು ರಾಹುಲ್ ಗಾಂಧಿಯ ಮಾತು. ರಾಹುಲ್ ಗಾಂಧಿ ವಿಚಾರದಲ್ಲಿ ಅವರು ಒರಿಜಿನಲ್, ನಾನು ಡೂಪ್ಲಿಕೇಟ್ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ದಯವಿಟ್ಟು ಅದನ್ನ ಹೇಳ್ಬೇಡಿ. ನಾನು ಸಹ ರಾಹುಲ್ ಗಾಂಧಿಯೇ, ನಾನು ಒಬ್ಬ ರಾಜಕಾರಣಿ. ಸಾಕಷ್ಟು ಯೋಜನೆಗಳನ್ನ, ಕನಸುಗಳನ್ನ ಕಟ್ಕೊಂಡು ನಾನು ಇಲ್ಲಿಗೆ ಬಂದಿದ್ದೇನೆ. ಹೀಗಾಗಿ ನನಗೆ ಒಂದು ಮತವನ್ನ ನೀಡಿ, ನನ್ನನ್ನು ಗೆಲುವಿಗೆ ಸಹಕಾರವನ್ನು ನೀಡಿ, ನಿಮ್ಮ ಮತವನ್ನು ವೇಸ್ಟ್ ಮಾಡಬೇಡಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಒಟ್ಟಾರೆ ರಾಹುಲ್ ಗಾಂಧಿಗಳ ಒಂದು ಸ್ಪರ್ಧೆಯಿಂದಾಗಿ ವಯನಾಡು ಲೋಕಸಭಾ ಕ್ಷೇತ್ರ ಸಾಕಷ್ಟು ಗಮನವನ್ನು ಸೆಳೆಯುವುದು ಮಾತ್ರವಲ್ಲ, ಕುತೂಹಲವನ್ನು ಸಹ ಕೇಳಿಸಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ರಾಮ್, TV9 ಕೇರಳ.